ಬಜೆಟ್ ಅನ್ನೋದು ನಿಮ್ಮ ಫಸ್ಟ್ ಪ್ರಯಾರಿಟಿ ಆಗಿರುತ್ತಾ ಒಂದು ಮೂವಿ ಅಂದರೆ ನಾನು ಮಾಡ್ತಾ ಇದ್ದೀನಿ ಕಿಚ್ಚ ಸುದೀಪ್, ನನಗೆ ಈ ಲೆವೆಲ್ ಒಂದು ಬಜೆಟ್ ಇರಬೇಕು ಆ ಥರ ಸ್ಕೇಲ್ ಇದೆಯಾ, ಅಥವಾ ಈ ಸ್ಟೋರಿ ನನಗೆ ಇಷ್ಟ ಆಯಿತು ನಾನು ಮೂವಿ ಮಾಡ್ತಾ ಇದ್ದೀನಿ? ನನಗೆ ಒಂದು ಮಗಳಿದ್ದಾಳೆ. ಫಸ್ಟ್ ಇಂಪಾರ್ಟೆಂಟ್ ನನಗೆ ಗಂಡು ಯಾರು ಅಂತ, ಅದು ಕರೆಕ್ಟ್ ಆದರೆ ಅದ್ರ ಮೇಲೆ ಮದುವೆ ಹೆಂಗೆ ಮಾಡಬೇಕು, ಅದ್ರ ಮೇಲೆ ಎಷ್ಟು ಖರ್ಚು ಮಾಡಬೇಕು, ಆಮೇಲೆ ತಾನೇ ಬರುತ್ತೆ. ಫಸ್ಟೇ ನನ್ನ ಮಗಳೇ ನಿನಗೆ ಮದುವೆ ಮಾಡ್ತಾ ಇದ್ದೀನಿ, ಇಷ್ಟು ಕೋಟಿ ಖರ್ಚು ಮಾಡೇ ಮಾಡ್ತೀನಿ ಅಂತ ಆಮೇಲೆ ಗಂಡು ಹುಡುಕ್ಲ. ಹೌ ಡಸ್ ಇಟ್ ವರ್ಕ್? ಬಡ್ಜೆಟ್ ಈಸ್ ಡಿಪೆಂಡಿಂಗ್ ಅಪಾನ್ ದ ಸ್ಟೋರಿ ಯು ಚೂಸ್. ಈಗ ಒಂದು ಮ್ಯಾಕ್ಸ್ ಇದನ್ನು ನಾನು 500 ಕೋಟಿಯಲ್ಲಿ ಹೇಳಬಲ್ಲೆ ಬೇಕಿದ್ರೆ. ಇಲ್ಲ ಒಂದು ಕಾರ್ 10 ಕಾರ್ ಬರೋ ಜಾಗದಲ್ಲಿ ನನಗೆ 500 ಕಾರ್ ಬರಬೇಕು ಅಂತಂದರೆ ತಗೊಳ್ಳಿ ಹಾಕಿ. ಒಂದು ಹೀರೋ 10 ಜನನಲ್ಲ 100 ಜನ ನೋಡಿಬೇಕು, ತಗೊಳ್ಳಿ, ಬಡ್ಜೆಟ್ ಜಾಸ್ತಿ ಆಗುತ್ತೆ. ಇಟ್ಸ್ ಎ ಇಂಟೆನ್ಷನ್. ಕರೆಕ್ಟ್? ದಟ್ಸ್ ಆಲ್ ಇಟ್ ಇಸ್. ಕಿಚ್ಚ ಅಂದ್ರೇ ವಾಯ್ಸ್, ಧ್ವನಿ. ಫಾರ್ ಅ ಚೇಂಜ್ ಬೇರೆಯವ್ರು ಮಾತಾಡಿದ್ರೆ ಹೆಂಗಿರುತ್ತೆ ಕೇಳಿ. ಈ ಬಾರಿ ಅದನ್ನು ನೋಡೋಣ ಅಂತ. ಎಸ್. ಓಕೆ. ಸೊ ಈ ಸಿನಿಮಾ ವಿಚಾರಕ್ಕೆ ಬಂದಾಗ ಮತ್ತೆ ಪೊಲೀಸಾಗಿ ಕಾಣಿಸ್ಕೊಳ್ತಾ ಇದ್ರಿ ಮೂವಿನಲ್ಲಿ ಅಂತ ಹೇಳಿ. ಎಸ್. ಸುಮಾರು ದಿನ ಆಗಿತ್ತು ಪೊಲೀಸ್ ಆಗಿ, ಅಥವಾ ಅಂದರೆ ಸುಮಾರು ದಿನ ಇಲ್ಲ, ಹಿಂದಿನ ಪಿಕ್ಚರೇ ಪೊಲೀಸ್ ಅಲ್ಲ. ಬಟ್ ವಿಕ್ರಾಂತ್ ರೋಣದಲ್ಲೂ ನಿಮಗೆ ಪೊಲೀಸ್ ಅಧಿಕಾರಿ ಅನ್ನೋಂಥದ್ದೇನು ಸೀನ್ ಇಲ್ಲ ಅಥವಾ ಕಾಕಿ ಇಲ್ಲ. ಒಂದೇ ಒಂದು ಸರಿ ಸ್ಟೇಷನ್, 1-2 ಸತಿ ಸ್ಟೇಷನ್ ಒಳಗೆ ನಡ್ಕೊಂಬರ್ತಾರೆ ಬಿಟ್ಟರೆ ಆ ಥರ ಪೊಲೀಸ್ ಫೀಲ್ ಕೊಟ್ಟಿಲ್ಲ. ಕರೆಕ್ಟ್? ಇದರಲ್ಲ ಪೊಲೀಸ್ ಫೀಲ್ ಅಂತ ಏನಿಲ್ಲ. ಈಸ್ ಅ ಪರ್ಸನಾಲಿಟಿ, ಈಸ್ ಎ ಕಾಪ್. ಬಟ್ ತುಂಬ ತಿಂಗಳುಗಳ ಸಸ್ಪೆನ್ಷನ್ ಆದಮೇಲೆ ಬರ್ತಾ ಇರೋವಂಥ ಒಬ್ಬ ವ್ಯಕ್ತಿ. ಅಲ್ಲಿಂದ ಕತೆ ಸ್ಟಾರ್ಟ್ ಆಗುತ್ತೆ. ಕಾಕಿ ಹಾಕಿಲ್ಲ, ಒಂದೇ ರಾತ್ರಿ ಹಾಕಿರೋದ್ರಿಂದ ಕಾಕಿ ಹಾಕಿಲ್ಲ. ಈ ಪ್ರತಿಯೊಬ್ಬ ಮನುಷ್ಯನಿಗೂ ಇಲ್ಲ ಪೊಲೀಸ್ ಆಗಬೇಕು ಅಂತ ಆಸೆ ಇರುತ್ತಂತೆ ಚಿಕ್ಕ ವಯಸ್ಸಲ್ಲಿ, ಇಲ್ಲ ಹೀರೋ ಆಗಬೇಕು ಅಂತ ಆಸೆ ಇರುತ್ತೆ, ಇಲ್ಲ ಮಿಲಿಟ್ರಿಗೆ ಹೋಗ್ಬೇಕು ಅಂತ ಆಸೆ ಇರುತ್ತಂತೆ. ನನಗೆ ಆಲ್ರೆಡಿ ಹೀರೋ, ಪೊಲೀಸ್ ಏನಾದರೂ ಇತ್ತಾ ನಿಮ್ಗೆ? ಇಲ್ಲ ಅದಕ್ಕೆ ಫಸ್ಟೇ ಆನ್ಸರ್ ಮಾಡಿದೆ. ಇಲ್ಲ, ನನಗೆ ಐ ವಾಂಟ್ ಟು ಬಿ ಎ ಸ್ಪೋರ್ಟ್ಸ್ ಮನ್, ಕಾಪ್ ಅಂತಲ್ಲ ಸರ್. ಅದು ಇವತ್ತಿಗೂ ನಮಗೆ ಯೂನಿಫಾರ್ಮ್ ಎಲ್ಲ ಹಾಕಿದಾಗ ಅಫ್ಕೋರ್ಸ್ ನಿಮ್ಮ ಮೈಕಟ್ ಸರಿ ಇಲ್ಲ ಅಂದ್ರೆ ಅದು ಅಸಹ್ಯವಾಗಿ ಕಾಣ್ತೀವಿ. ಬಟ್ ಇಲ್ಲಾಂದ್ರೆ ಒಂದು ಗತ್ತು ಬರುತ್ತೆ ಹಾಕಿದ ತಕ್ಷಣ. ಐ ಥಿಂಕ್ ಅದಕ್ಕೆ ತುಂಬ ಡೆಡಿಕೇಶನ್ ಬೇಕು, ಅದಕ್ಕೆ ತುಂಬ ಬೇರೆಯೇ ಒಂದು ಮನೋಭಾವ ಅದು ಈ ಪೊಲೀಸಿಗೆ ಇರೋದು. ನನಗೆ ಆ ಮೆಂಟ್ಯಾಲಿಟಿ ಫಿಟ್ಟೇ ಆಗಲ್ಲ ನಾನು. ಸೊ ನನಗೆ ಐ ಆಲ್ವೇಸ್ ವಾಂಟ್ ಟು ಬಿ ಎ ಸ್ಪೋರ್ಟ್ಸ್ ಪರ್ಸನ್, ಐ ಕುಂಟ್. ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಅಂತ ಬಂದಾಗ ಈಗ ಸುದೀಪ್ ಅವರು ಅಂತ ಹೇಳಿದ್ರೆ ಸಾಕು, ಅಲ್ಲಿ ಯಾರೋ ರಾಮ್ ಚರಣ್ ಅವರು ಒಂದು ಕಡೆ ಸುದೀಪನ್ನ ಅಂತಾರೆ, ಇನ್ಯಾರೋ ಒಬ್ಬರು ಬಂದು ನನ್ನ ಸಹೋದರ ಇದ್ದಂತೆ ಅಂತ ಮಾತಾಡ್ತಾರೆ, ದಳಪತಿ ಮಾತಾಡ್ತಾರೆ ಒಂದು ಕಡೆ, ಚಿರಂಜೀವಿ ಅವರು ಮಾತಾಡ್ತಾರೆ. ಅಷ್ಟು ಈಸಿ ಅಲ್ಲ ಸರ್, ಇದೆಲ್ಲ ಅಷ್ಟು ಈಸಿ ಅಲ್ಲ. ಏನೋ ಒಂದು ಬಲವಾದಂಥ ಒಂದು ಇಂಪ್ಯಾಕ್ಟ್ ಮಾಡಿದರೆ ಮಾತ್ರ ಸಾಧ್ಯ. ಇದು ವ್ಯಕ್ತಿನ ನಟನೆನ ಅಥವಾ ಎಲ್ಲದರ ಸಂಗಮನ ಇರೋದು. ಅಷ್ಟು ಈಸಿ ಅಲ್ಲ ಇದನ್ನು ಗೇನ್ ಮಾಡೋದು. ಐ ಡೋಂಟ್ ಥಿಂಕ್ ಐ ಕ್ಯಾನ್ ಆನ್ಸರ್ ದಿಸ್ ಕ್ವೆಶನ್ಸ್. ಅವರೇ ಇದಕ್ಕೆ ಉತ್ತರ ಕೊಡೋಕ್ಕೆ ಸಾಧ್ಯ, ಅವ್ರೇನು ನೋಡಿದ್ರು ಅಂತ. ಬಿಕಾಸ್ ನಾನು ಅದು ಯಾವುದು ಹೇಳಿಸ್ಕೊಳೋಕ್ಕೆ ಯಾವತ್ತೂ ಬೆಳಗ್ಗೆ ಎದ್ದಿಲ್ಲ ಅಥವಾ ಯಾವುದೋ ದಿನನಿತ್ಯದಲ್ಲಿ ಆ ಕಾರ್ಯ ಮಾಡೇ ಇಲ್ಲ ಇದನ್ನು ಹೇಳಿಸ್ಕೋಬೇಕು ಅಂತ. ಸೊ ಅದು ಏನು ನೋಡಿದ್ರು ಅವ್ರಿಗೆ ಗೊತ್ತು, ಯಾಕೆ ಅದನ್ನು ಈ ಥರ ಕರೀತಾರೆ ಅವ್ರಿಗೆ ಗೊತ್ತು. ಸೊ ನನಗೆ ಗೊತ್ತಿಲ್ಲ. ಒಂದು ದಿವಸ ಕರೆದ್ರು, ಹೌದಾ ಹೇಗಿದ್ದೀರಿ ಅಷ್ಟೇ ಬಂತು, ಇನ್ನೇನು ಬರಲಿಲ್ಲ ನನಗೆ. ಸೊ ಐ ಥಿಂಕ್ ಐ ಹ್ಯಾವ್ ಜಸ್ಟ್ ಬೀನ್ ಮೈ ಸೆಲ್ಫ್ ಆ್ಯಂಡ್ ಐ ಆಮ್ ಡೂಯಿಂಗ್ ವಾಟ್ ಐ ನಾರ್ಮಲಿ ಡೂ, living the way I normally live, that's it.